ಮದುವೆ ಸಂದರ್ಭದಲ್ಲಿ ಪ್ರತಾಪನು ಸಹಿ ಮಾಡಿಸಿಕೊಂಡ ಆ ರೆಕಾರ್ಡ್ಗಳು ಮಾತ್ರ ನನಗೆ ಪತ್ತೆಯಾಗಲಿಲ್ಲ. ಇರಲಿ, ನನ್ನ ಮುಷ್ಟಿಯಿಂದ ಎಲ್ಲಿ ಹೋಗುತ್ತಾರೆ? ಓ, ಪ್ರತಾಪ್ ಶಾರದ ಈ ಕಡೆನೆ ಬರುತ್ತಿದ್ದಾರೆ. ಬರಲಿ, ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳೋಣ. ನಾವಿಬ್ರು ಕದ್ದು ಮುಚ್ಚಿ ಪ್ರೀತಿ ನಾಟಕ ಮಾಡ್ತಾ ಇದ್ವಿ. ಆದ್ರೆ ಈಗ ವಿಷಯ ಗೊತ್ತಾದ್ರೆ ಆದರೆ ಎಂಬ ಆತಂಕದ ಮಾತಿಗೆ ಅವಕಾಶವೇ ಇಲ್ಲ ಶಾರದ. ಇನ್ನು ನಮ್ಮ ಮುಂದಿನ ನಾಟಕಕ್ಕೆ ನಿನ್ನ ಅನುಮತಿ ಹೇಳಿ, ನಾನೇನ್ ಕೆಲಸ ಮಾಡ್ಬೇಕು ಅಂತ ಹೇಳಿ. ನೋಡು ಶಾರದ, ನಿನ್ನ ಪ್ರೇಮ ಬಂಧನ ಶಾಶ್ವತವಾಗಿ ಉಳಿಯಬೇಕಾದರೆ ನೀನು ನಿನ್ನ ಪತಿಗೆ ಕೈ ಕೊಡಬೇಕು. ಇಲ್ಲವಾದರೆ ಈ ವಿಷಯವನ್ನು ನಿನ್ನ ಗಂಡನಿಗೆ ಹಾಕಬೇಕು. ಇನ್ನು ನನ್ನ ಗಂಡನಿಗೆ ನಾನೇ ವಿಷಯ ಹಾಕ್ಬೇಕಾ? ಆ ರೀತಿ ಕೊಂದ್ರೆ ನಾನು ವಿಧವೆ ಆಗೋದಿಲ್ವೇ? ನಾನು ನಿನ್ನನ್ನು ಪುನರ್ ವಿವಾಹ ಮಾಡಿಕೊಳ್ಳುತ್ತೇನೆ. ಹಾಗಲ್ಲ, ನೀವು ಮತ್ತೆ ಮರಳಿ ಮದುವೆ ಆಗ್ತೀರಾ? ಖಂಡಿತವಾಗೂ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಆ ರೀತಿ ಇಲ್ಲ. ಯಾಕಂದ್ರೆ ವಿಧವೆ ಆದ ಹೆಣ್ಣನ್ನ ಮತ್ತೆ ಮರಳಿ ಮದುವೆ ಆಗೋದು ಅಂದ್ರೆ ಅದು ಯಾಕೋ ನಂಬಿಕೆ ಬರ್ತಾ ಇಲ್ಲ. ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ? ಇಷ್ಟಕ್ಕೆ ಬೇಜಾರು ಮಾಡಿಕೊಳ್ಳುವನೇ ಈ ಪ್ರತಾಪ್. ಶಾರದ, ನನ್ನ ಕೆಲಸ ಆಗುವವರೆಗೂ ನಾನು ಏನು ಹೇಳಿದರೂ ನೀನು ಬೇಜಾರು ಮಾಡಿಕೊಳ್ಳಬೇಡ. ನೀನು ಏನೇ ಅಂದರೂ ನನಗೆ ಅದು ಹೂವಿನ ಮನೆ ಕುರಿತಂತೆ. ಆದರೆ ನೀನು ಕೈ ಹಾಕಿದ ಕೆಲಸ ಮಾತ್ರ ಹುಸಿಯಾಗಬಾರದು. ಪ್ರತಾಪ್, ನೀವು ಎಲ್ಲ ಆಸ್ತಿಗೂ ಸೈನ್ ಮಾಡಿಸ್ಕೊಂಡಿದ್ದೀರಾ? ಎಲ್ಲ ರೆಕಾರ್ಡ್ಗಳಿಗೂ ಸಹಿ ಹಾಕಿಸಿಕೊಳ್ಳುವುದು ಅಷ್ಟೇ ಅಲ್ಲ ಶಾರದಾ, ಅವನ ಪ್ರತಿಯೊಂದು ನಿನ್ನ ಗಂಡ ಮತ್ತು ನಾದಿನಿಯ ಪ್ರತಿಯೊಂದು ಆಸ್ತಿಯು ನನ್ನ ಎದುರಿನಲ್ಲಿ ಯಾವಾಗಲೇ ರಿಜಿಸ್ಟರ್ ಕೂಡ ಮಾಡಿಸಿಕೊಂಡಿದ್ದೇನೆ. ಇನ್ನು ನನಗೆ ಬೇಕಾಗಿರುವುದು ನಿನ್ನ ಗಂಡ ಕೃಷ್ಣ ಕೋಠಾ ನೋಟ್ ಮುದ್ರಣ ಮಾಡುವ ನೆಲಮಾಳಿಗೆಯ ಕೀಲಿ ಕೈ. ಅದು ನಿನ್ನ ಗಂಡನ ಪ್ರಾಣ ಹೋದರೆ ಮಾತ್ರ ನನಗೆ ಸೇರುತ್ತದೆ. ನೋಡಿ, ಆ ಕಿವಿ ಅವರು ಸ್ನಾನ ಮಾಡುವಾಗ ನಾನು ಅದನ್ನು ತೆಗೆದುಕೊಂಡಿದ್ದೀನಿ. ಖಂಡಿತವಾಗ್ಲೂ ಹೌದು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಡಾರ್ಲಿಂಗ್. ಎಲ್ಲಿದೆ ಆ ಕಿವಿ ಕೈ? ನೋಡಿ, ಅದು ನನ್ನ ಹತ್ರನೇ ಇದೆ. ನಿಮಗೆ ಬೇಕಾದಾಗ ನಾನು ಕೊಡ್ತೀನಿ. ಆಯ್ತು ಶಾರದಾ, ನನ್ನ ನಿನ್ನ ಹೃದಯ ಒಂದಾದ ಮೇಲೆ ಯಾರ ಬಳಿ ಇದ್ದರೇನು? ಆಯ್ತು, ನಾವು ಹೇಳಿದ ಕೆಲಸ ಮಾತ್ರ ಹುಸಿಯಾಗಬಾರದು. ಅದೇ ರೀತಿ ಮಾಡ್ತೀವಿ. ನೋಡಿ, ಅವನ ತಾಳಿ ಅವರಿಗೆ ಹರಿದು ಕೊಟ್ಟು ನಾನು ಅವನನ್ನು ಜೀವಂತವಾಗಿ ಮನೆಯಿಂದ ಹೊರಗಡೆ ಹಾಕ್ತೀನಿ. ನೀನು ಹಾಗೆ ಮಾಡಿದರೆ ನೀನೇ ನನ್ನ ಜೀವನದ ರೋಡಿಯನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ಪೂಜಿಸುತ್ತೇನೆ ಶಾರದಾ. ನಾನು ಬಂದು ಬಹಳ ಹೊತ್ತಾಯಿತು. ಹಾಗಾದರೆ ನನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡು ಶಾರದಾ.
ಪತಿಗೆ ನೀನು ಮೋಸ ಮಾಡಿ ಪತಿಗೆ ಕೈ ಕೊಟ್ಟ ಸತಿ ನೀನು ಒಬ್ಬ ಗುಮಾಸ್ತನನ್ನು ನಂಬಿ ಸಾವಿರಾರು ಜನ ಸಮಾಜವೆಂಬ ಸಮೂಹದ ಮುಂದೆ ತಾಳಿ ಕಟ್ಟಿದ ಗಂಡನಿಗೂ ಮೋಸ ಮಾಡುವುದು. ನನಗೂ ಒಂದಲ್ಲ ಒಂದು ದಿನ ಮೋಸ ಮಾಡದಿರುವೆಯಾ? ಅದಕ್ಕಾಗಿ ನಿನ್ನ ಎಲ್ಲ ಆಸ್ತಿಯನ್ನು ನನ್ನದನ್ನಾಗಿ ಮಾಡಿಕೊಂಡು ಆಮೇಲೆ ನನ್ನ ಕೈಯಿಂದ ನೂಗುತ್ತೇನೆ ನಿನ್ನ ಮೃತ್ಯುವಿನ ಮುಳ್ಳು ಪಂಜರಕ್ಕೆ.
ಇಲ್ಲಿ ರೇಖಾ ನಿಲ್ಲು. ಅವಳು ನನ್ನ ರೇಖಾ. ಅವಳು ನನ್ನ ರೇಖಾ. ಎಲ್ಲಿರುವ ನನ್ನ ರೇಖಾ, ಎಲ್ಲಿರುವ ನನ್ನ ಪ್ರಿಯತಮ ರೇಖಾ, ಎಲ್ಲಿರುವ ನನ್ನ ಹೃದಯೇಶ್ವರಿ ರೇಖಾ. ಅದು ಅಲ್ಲಿ ಹೋಗುತ್ತಿದ್ದಾರೆ, ಅಲ್ಲಿ ಹೋಗುತ್ತಿದ್ದಾರೆ. ಅವಳು ಅಲ್ಲ, ಎಲ್ಲಿರ್ಬೇಕು ಪ್ರಿಯತಮೆ, ಎಲ್ಲಿರಬಹುದು? ಸುಂದರನ ಜೊತೆ ಸುಂದರವತಿಯಾಗಿ ಮೈಮರೆತ ಸುಂದರನ ಮಂಚದ ಮೇಲೆ ಮೈಮರೆತು ಬರಲಿಲ್ಲ. ಕೆಟ್ಟನು ನನ್ನ ಆಪ್ತಮಿತ್ರ ಕೆಟ್ಟು ಹೋದನು. ಸೀಲಗಟ್ಟ ವ್ಯಾಮೋಹಕ್ಕೆ ಬಿದ್ದ ರೇಖೆಗಳನ್ನು ಕೆಟ್ಟು ಹೋದನು. ಸೀಲಗಟ್ಟ ರೇಖೆಗಳನ್ನು ವಶವಾಗಿ ಕೆಟ್ಟು ಹೋದನು. ರೇಖಾ, ನನಗೆ ಮಾಡಿದ ಮೋಸದಿಂದ ನನ್ನ ಆತ್ಮಮಿತ್ರ ಸುಂದರನಿಗೆ ಮಾತ್ರ ಮೋಸ ಮಾಡಬೇಡ ರೇಖಾ, ಮೋಸ ಮಾಡಬೇಡ. ನಾನೇಕೆ ಉತ್ತರಕ್ಕೆ ಮಾತನಾಡುತ್ತೀವಿ? ರಾಜು ಹುಚ್ಚನಂತೆ ವರ್ತಿಸುವೆಯಲ್ಲ, ನೀನು ಹುಚ್ಚನೇನು? ನಾನೇಕೆ ಈ ವೈದ್ಯ ಮಾತಾಡ್ತಿರುವೆ? ನನಗೇನಾಗಿರುವುದು? ಹೌದು, ಒಂದು ಹೆಣ್ಣನ್ನು ಮೆಚ್ಚಿ ಅವಳ ಸೌಂದರ್ಯಕ್ಕೆ ಮಾರುವ ಅವಳ ಮಾತಿಗೆ ಮರುಳಾಗಿದ್ದಕ್ಕೆ ನನಗೆ ಶಿಕ್ಷೆಯಪ್ಪ, ಶಿಕ್ಷೆ. ಈಗ ರಾಜು ಹುಚ್ಚನಂತೆ ವರ್ತಿಸುವೆಯಲ್ಲ, ನೀನು ಹುಚ್ಚನೇ? ಹೌದು ಹೌದು, ನಾನು ಹುಚ್ಚ ಹುಚ್ಚ ಹುಚ್ಚ. ಒಂದು ಹೆಣ್ಣನ್ನು ನಂಬಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡ ನಾನಪ್ಪ ಹುಚ್ಚ ಹುಚ್ಚ. ನೀವ್ಯಾರು ಹೆಣ್ಣನ್ನು ನಂಬಬೇಡಿಯಪ್ಪ. ಹೆಣ್ಣನ್ನು ನಂಬಿ ನನ್ನ ಹಾಗೆ ಮೋಸ ಹೋಗಬೇಡಿ. ಹೆಣ್ಣು ಗಂಡಸಿನ ಉಂಡ್ರಪ್ಪ ಉಣ್ಣು. ಹೆಣ್ಣು ಗಂಡಸಿನ ಉಣ್ಣು. ಅಯ್ಯೋ, ನನಗೆ ಮೋಸ ಮಾಡಿದ್ದಾರೆ ಕಾ, ನನಗೆ ಮೋಸ ಮಾಡಿದೆಯಾ? ಬೇಡ 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 ರಾವಣ ಸಕಲ ಸೀತೆಯಲ್ಲಿ